ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ನ್ಯೂ ಲಾಗ್. ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿ ಬಿಸಿ ನೀರು ಕುಡಿದು ಡ್ರೈ ಫ್ರೂಟ್ಸ್ ತಿಂದು ಎಕ್ಸಸೈಸ್ ಮಾಡ್ತೇನೆ. ಡ್ರೈ ಫ್ರೂಟ್ಸನ್ನು ರಾತ್ರಿ ಮಲಗುವ ಮೊದಲು ನೀರಿನಲ್ಲಿ ಹಾಕಿ ನೆನೆಸಿ ಇಡ್ತೇನೆ. ಕೆಲವೊಮ್ಮೆ ನಾನು ಈ ಥರ ಮಿಲ್ಕ್ ಶೇಕ್ ಮಾಡಿ ಸಹ ಕುಡಿತೀನಿ. ಡ್ರೈ ಫ್ರೂಟ್ಸಿಗೆ ಹಾಲನ್ನು ಹಾಕಿ ಅರ್ಧ ಗಂಟೆ ಇಟ್ಟು ನಂತರ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿ ಮಿಲ್ಕ್ ಶೇಕ್ ಮಾಡಿ ಕುಡಿತೀನಿ. ತುಪ್ಪ ಅಥವಾ ಬೆಲ್ಲವನ್ನು ಹಾಕಿ ನಾನು ಕುಡಿತೀನಿ. ಬೆಳಿಗ್ಗೆ ಈ ಥರ ಮಿಲ್ಕ್ ಶೇಕ್ ಮಾಡಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಗರ್ಭಿಣಿ ಮಹಿಳೆಯರಿಗೆ, ಮಕ್ಕಳಿಗೆ ತುಂಬಾ ಒಳ್ಳೆಯದು. ಮಕ್ಕಳಿಗೆ ನೋಡಿ, ಈ ಥರ ಬೆಳಿಗ್ಗೆ ಮಿಲ್ಕ್ ಶೇಕನ್ನು ಮಾಡಿ ಕೊಡ್ಬೋದು. ಎಕ್ಸಸೈಸ್ ಮಾಡಿ ನಂತರ ಫ್ರೆಶ್ ಆಗಿ ದೇವರಿಗೆ ಕೈ ಮುಗಿದು ನಂತರ ತಿಂಡಿ ತಿಂತೇನೆ. ಇವತ್ತು ತಿಂಡಿ ಪುಂಡಿ ಮಾಡಿದ್ದಾರೆ ಅಮ್ಮ. ಪುಂಡಿಗೆ ಬಸಳೆ ಸಾರು ಮಾಡಿದ್ದಾರೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸಬರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ವೆಲ್ಕಮ್ ಟು ಮೈ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಚಾನಲಿನಲ್ಲಿ ಬೇರೆ ಬೇರೆ ವಿಡಿಯೋಸ್ ಇದೆ, ಚೆಕ್ ಮಾಡಿ ನೋಡಿ. ಈ ಟೈಮ್ನಲ್ಲಿ ಸಡನ್ನಾಗಿ ಎಕ್ಸಸೈಸ್ ಮಾಡಬಾರ್ದು ಅಂತಾರೆ. ಅಂದರೆ ನಾವು ಮುಂಚೆಯಿಂದಲೂ ಸಹ ಎಕ್ಸಸೈಸ್ ಮಾಡ್ತಾ ಇದ್ದವರಿಗೆ ಅಷ್ಟೊಂದು ತೊಂದರೆ ಆಗೋದಿಲ್ಲ. ಪ್ರೆಗ್ನೆಂಟ್ ಆದ ನಂತರ ನೀವು ಕೆಲವೊಬ್ಬರು ಆಮೇಲೆ ಎಕ್ಸಸೈಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಿರೋದೆ ಸಡನ್ನಾಗಿ. ಆವಾಗ ನಾವು ಡಾಕ್ಟ್ರ್ ಹತ್ರ ಕೇಳಬೇಕಾಗ್ತದೆ ಯಾವ ಎಕ್ಸಸೈಸ್ ಮಾಡಬೇಕು ಅಂತ. ಡಾಕ್ಟ್ರ್ ಯಾವುದು ಹೇಳ್ತಾರೆ ನೋಡಿ, ಆ ಎಕ್ಸಸೈಸನ್ನು ಮಾಡ್ಬೋದು. ನಾವು ಮುಂಚೆಯಿಂದ ಸಹ ಮಾಡಿಕೊಂಡು ಬಂದಿದ್ದರೆ ಅಷ್ಟೊಂದು ತೊಂದರೆ ಆಗೋದಿಲ್ಲ. ಡಾಕ್ಟ್ರ್ ಹತ್ರ ಕೇಳಿದರೆ ಅವರು ಯಾವ್ಯಾವ ಮಂತಿಗೆ ಯಾವ್ಯಾವ ಎಕ್ಸಸೈಸ್ ಎಲ್ಲ ಮಾಡಬೇಕು ಅಂತ ಅವರೇ ಹೇಳ್ತಾರೆ. ಅವ್ರ ಹತ್ರ ಕೇಳಿ ಎಕ್ಸಸೈಸ್ ಮಾಡ್ಬೋದು. ಡಾಕ್ಟ್ರ್ ಹತ್ರ ಕೇಳಿ ಮಾಡಿದರೆ ತುಂಬಾ ಒಳ್ಳೆಯದು. ಕೆಲವೊಂದು ಚಿಕ್ಕ ಚಿಕ್ಕ ಎಕ್ಸಸೈಸನ್ನು ಮಾಡ್ಬೋದು. ನಾನು ಸಹ ಡಾಕ್ಟ್ರ್ ಹತ್ರ ಕೇಳಿ ಕೆಲವೊಂದು ತುಂಬಾ ಸಿಂಪಲ್ ಆಗಿರುವಂತಹ, ಲೈಟ್ ಆಗಿರುವಂತಹ ಕೆಲವೊಂದು ಎಕ್ಸಸೈಸ್ ಮಾಡ್ತೀನಿ. ದಿನನಿತ್ಯದ ಬದುಕಿನಲ್ಲಿ ಆ್ಯಕ್ಟಿವ್ ಆಗಿರುವುದು, ದೇಹಕ್ಕೆ ವ್ಯಾಯಾಮ ನೀಡುವುದು ಬಹಳಷ್ಟು ಮುಖ್ಯ ಆಗಿರ್ತದೆ. ಅದರಲ್ಲೂ ಪ್ರೆಗ್ನೆಂಟ್ ಟೈಮ್ನಲ್ಲಿ ಆಲಸ್ಯ ಇರ್ತದೆ, ಸುಸ್ತಿರ್ತದೆ. ಮುಂಚೆಯಿಂದ ನಾವು ಎಕ್ಸಸೈಸ್ ಮಾಡಿ ಅಭ್ಯಾಸ ಇದ್ದರೆ ಕೆಲವೊಂದು ಎಕ್ಸಸೈಸನ್ನು ಸೇಫಾಗಿ ಮಾಡಬಹುದು. ಸಡನ್ನಾಗಿ ಎಕ್ಸಸೈಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವುದು ಈ ಟೈಮ್ನಲ್ಲಿ ಒಳ್ಳೆಯದಲ್ಲ. ಬೆಳಿಗ್ಗೆ ಅರ್ಧ ಗಂಟೆ, ಸಾಯಂಕಾಲ ಅರ್ಧ ಗಂಟೆ ವಾಕ್ ಮಾಡೋದು ಸಹ ಸೇಫೆಸ್ಟ್ ಎಕ್ಸಸೈಸ್ ಮತ್ತೊಂದಿಲ್ಲ. ಬೆಳಿಗ್ಗೆ 10 ನಿಮಿಷ ಒಳ್ಳೆಯ ಸಂಗೀತ ಕೇಳುವುದು, ಧ್ಯಾನ ಮಾಡುವುದು ಮತ್ತಷ್ಟು ಉತ್ತಮ. ಬೆಳಿಗ್ಗೆ ತಿಂಡಿ ತಿಂದಾದ ನಂತರ ಟ್ಯಾಬ್ಲೆಟ್ ತಿಂದು ನಂತರ ನಾನು ಈ ಥರ ಚಿಕ್ಕ ಚಿಕ್ಕ ಕೆಲಸಗಳನ್ನೆಲ್ಲ ಮಾಡ್ತೀನಿ. ಮನೆಯನ್ನು ಸ್ವಲ್ಪ ಕ್ಲೀನ್ ಮಾಡೋದು, ಕಸ ಗುಡಿಸೋದು, ಒರೆಸೋದು, ಈ ಥರ ಎಲ್ಲ ಚಿಕ್ಕ ಚಿಕ್ಕ ಕೆಲಸ ಮಾಡ್ತೀನಿ. ತುಂಬ ಹೆವಿ ಭಾರ ಎತ್ತೋದು ಆ ಥರದ್ದೆಲ್ಲ ಕೆಲಸ ಮಾಡೋದಿಲ್ಲ. ಈ ಥರ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ತೀನಿ. ಟೇಬಲನ್ನು ಕ್ಲೀನ್ ಮಾಡುವಂಥ ತುಂಬಾ ಗಲೀಜಾಗಿತ್ತು, ಧೂಳಾಗಿತ್ತು. ಟೇಬಲ್ ಕ್ಲೀನ್ ಮಾಡಿ ಇದನ್ನೀಗ ಒಳಗಿಡುವಂಥ ಹಾಗೆ ನಾನಿಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ. ಯಾವುದೇ ವಸ್ತು ಆಗಿರ್ಬೋದು ಯೂಸ್ ಮಾಡದೆ ಸೈಡಿನಲ್ಲಿ ಹಾಗೆಯೇ ಇಟ್ಟಿದ್ರೆ ಧೂಳೆಲ್ಲಾಗಿ ತುಂಬಾ ಗಲೀಜಾಗಿರ್ತದೆ. ಹಾಗೆ ಇದನ್ನು ಕ್ಲೀನ್ ಮಾಡುವಂಥ ತುಂಬ ದಿನ ಆಯಿತು ಕ್ಲೀನ್ ಮಾಡದೆ. ಸೈಡಿನಲ್ಲಿ ಇಟ್ಟದ್ದು ಹಾಗೆ ಇತ್ತು. ಇವತ್ತು ಕ್ಲೀನ್ ಮಾಡಿ ಒಳಗಿಡುವಂಥ ಹಾಗೆ ನಾನು ಇದನ್ನು ಕ್ಲೀನ್ ಮಾಡ್ತಾ ಇದ್ದೇನೆ. ಏನು ಕೆಲಸ ಮಾಡದೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಬೋರ್ ಆಗ್ತದೆ. ಹಾಗೆ ನಾನು ಚಿಕ್ಕ ಚಿಕ್ಕ ಕೆಲಸ ಮಾಡ್ತಾ ಇರ್ತೀನಿ. ಕೆಲಸ ಮಾಡುವಾಗ ನಾನು ದೇವರ ಭಕ್ತಿಗೀತೆ ಹಾಕಿ ಇಟ್ಟಿರ್ತೀನಿ. ದೇವರ ಭಕ್ತಿಗೀತೆ ಕೇಳ್ತಾ ಥರ ಕೆಲಸ ಮಾಡ್ತಾ ಇರ್ತೀನಿ. ಈ ಟೇಬಲನ್ನು ಯೂಸ್ ಮಾಡದೆ 1 ವರ್ಷ ಆಯಿತು, ಹಾಗೆಯೇ ಸೈಡಿನಲ್ಲಿತ್ತು. ತಿಕ್ಕಿ ತೊಳೆದಾದ ನಂತರ ಈಗ ನೀರು ಹಾಕಿ ವಾಶ್ ಮಾಡ್ತಾ ಇದ್ದೇನೆ. ಇದರದ್ದು ನೀರೆಲ್ಲ ಇಲ್ದಾದ ನಂತರ ಒಳಗಿಡಬೇಕು. ಕ್ಲೀನೆಲ್ಲ ಮಾಡಿ ಈಗ ನಾನಿಲ್ಲಿ ಸೈಡಿನಲ್ಲಿ ಇಟ್ಟಿದ್ದೇನೆ ಒಣಗಲಿಕ್ಕೆ. ಹಾಗೆ ಪ್ರೆಗ್ನೆಂಟ್ ಟೈಮ್ನಲ್ಲಿ ಒಂದೇ ಕಡೆ ಕೂತ್ಕೊಂಡಿದ್ರೆ ಕಾಲು ದಪ್ಪ ಆಗ್ತದೆ. ಈ ಥರ ಸಣ್ಣ ಸಣ್ಣ ಕೆಲಸ ಎಲ್ಲ ಮಾಡುವಾಗ ಸ್ವಲ್ಪ ಆಚೆ ಈಚೆ ನಡೀತಾ ಇರೋದ್ರಿಂದ ಕಾಲು ದಪ್ಪ ಆಗೋದಿಲ್ಲ. ಪ್ರೆಗ್ನೆಂಟ್ ಟೈಮ್ನಲ್ಲಿ ಚೆನ್ನಾಗಿ ನೀರು ಕುಡಿಬೇಕು. ನಾನು ನೋಡಿ ಈ ಥರ ಒಂದು ಬಾಟಲಲ್ಲಿ ನೀರನ್ನು ಹಾಕಿ ನನ್ನ ಹತ್ರನೇ ಇಟ್ಟಿರ್ತೀನಿ. ಆವಾಗ ನೀರು ಕುಡಿಲಿಕ್ಕೆ, ಇಲ್ಲದ್ರೆ ನೆನಪೇ ಆಗೋದಿಲ್ಲ. ಟೆಸ್ಟಿಗೆ ಹೋದಾಗ ಡಾಕ್ಟ್ರ್ ಹೇಳ್ತಾ ಇರ್ತಾರೆ ನೀರು ಕುಡಿಬೇಕು ಅಂತ. ನೀರು ಕುಡಿಯುವಾಗ ಸಹ ಹಾಗೆಯೇ ಒಂದೇ ಸಲ ತುಂಬ ನೀರು ಕುಡಿಬಾರ್ದು, ಸ್ವಲ್ಪ ನೀರು ಕುಡಿಬೇಕು. ಪ್ರೆಗ್ನೆಂಟ್ ಆದ ನಂತರ ಫುಲ್ ಬಾಡಿಯೇ ಚೇಂಜ್ ಆಗ್ತದೆ, ವೆಯ್ಟ್ ಸಹ ಜಾಸ್ತಿ ಆಗ್ತದೆ. ಕೆಲವರದ್ದು ವೆಯ್ಟ್ ಎಲ್ಲ ಜಾಸ್ತಿ ಆಗ್ತದೆ, ಕೆಲವರದ್ದು ಅಷ್ಟೊಂದು ವೆಯ್ಟ್ ಜಾಸ್ತಿ ಆಗೋದಿಲ್ಲ. ನಂದು ವೆಯ್ಟ್ ಸಹ ಜಾಸ್ತಿ ಆಗಿದೆ. ನಾನು ಪ್ರೆಗ್ನೆಂಟ್ ಆಗುವ ಸ್ಟಾರ್ಟಿಂಗಲ್ಲಿ ವೆಯ್ಟ್ ನೋಡಬೇಕಾದ್ರೆ 49 kg ಇದ್ದದ್ದು. ಈಗ ನಂದು ವೆಯ್ಟ್ ಸಹ ಜಾಸ್ತಿ ಆಗಿದೆ. ಇಡೀ ದೇಹವೇ ಚೇಂಜ್ ಆಗ್ತದೆ. ಕೆಲವೊಮ್ಮೆ ನಾವೇನಾ ಅನ್ನುವಷ್ಟು ನಾವು ಬದಲಾಗಿರ್ತೀವಿ.
ಪ್ರೆಗ್ನೆಂಟ್ ಆದಾಗ ಬಯಕೆ ಕಾಮನ್ ಆಗಿ ಇದ್ದೇ ಇರ್ತದೆ. ನನಗೆ ಇವತ್ತು ಶಾವಿಗೆ ತಿನ್ನಬೇಕಂತ ತುಂಬಾ ಆಸೆ ಆಗ್ತಾಯಿತ್ತು. ಹಾಗೆ ಅಮ್ಮನ ಹತ್ರ ಹೇಳಿದೆ, ಹಾಗೆ ಅಮ್ಮ ಮಾಡಿ ಕೊಡ್ತೇನೆ ಅಂತ ಹೇಳಿದರು. ಹಾಗೆ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ರೇಷನ್ ಅಕ್ಕಿಯಲ್ಲಿ ಮಾಡ್ತಾ ಇದ್ದಾರೆ ಅಮ್ಮ. ಕುಚ್ಚಿಗೆ ಅಕ್ಕಿಯಲ್ಲಿ ಸಹ ಶಾವಿಗೆ ಮಾಡ್ತಾರೆ. ನಾವು ರೇಷನ್ ಇದು ವೈಟ್ ರೈಸಿಂದ ಮಾಡ್ತಾ ಇದ್ದಾರೆ ಅಮ್ಮ. ಇಲ್ಲಿ ಕುಚ್ಚಿಗೆ ಮತ್ತು ವೈಟ್ ರೈಸ್ ಎರಡು ಒಟ್ಟು ಹಾಕಿ ಸಹ ಮಾಡಲಿಕ್ಕೆ ಆಗ್ತದೆ. ವೈಟ್ ರೈಸ್ ಮಾಡಿದ್ದು ಹೆಚ್ಚು ಉಳಿದಿದ್ದರೆ ಅದರಲ್ಲಿ ಸಹ ಮಾಡಬಹುದು. ಶಾವಿಗೆ ತಿನ್ನಲಿಕ್ಕೆ ಚಿಕನ್ ಗ್ರೇವಿಗೆ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಮಸಾಲೆ ಎಲ್ಲ ಅಮ್ಮ ಉರಿತಾ ಇದ್ದಾರೆ. ಇದು ಗ್ರೈಂಡ್ ಮಾಡಲಿಕ್ಕೆ. ಗ್ರೈಂಡ್ ಮಾಡಿದ ಅಕ್ಕಿ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿ ಉಪ್ಪನ್ನು ಹಾಕಿ ಸ್ಟವ್ ಮೇಲೆ ಇಟ್ಟಿದ್ದಾರೆ. ಇದನ್ನು ತಿರುಗಿಸ್ತಾ ಇರಬೇಕು, ಗಂಟು ಆಗಬಾರ್ದು, ತಿರುಗಿಸ್ತಾನೇ ಇರಬೇಕು. ಅಕ್ಕಿ ಹಿಟ್ಟಿನಲ್ಲಿ ಪುಂಡಿ ಮಾಡ್ತೀವಿ ನೋಡಿ, ಸೇಮ್ ಅದೇ ರೀತಿಯಾಗಿ ಅದೇ ಹದಕ್ಕೆ ಬರಬೇಕು. ಇನ್ನೊಂದು ಕಡೆಯಲ್ಲಿ ಇಲ್ಲಿ ಅಮ್ಮ ಚಿಕನ್ ಗ್ರೇವಿ ಮಾಡಲಿಕ್ಕೆ ಮಸಾಲೆಗೆ ರೆಡಿ ಮಾಡ್ತಾ ಇದ್ದಾರೆ. ಶಾವಿಗೆ ತಿನ್ನಲಿಕ್ಕೆ ಚಿಕನ್ ಗ್ರೇವಿ ಇದ್ದರೆ ತುಂಬಾ ಒಳ್ಳೆಯದಾಗ್ತದೆ. ಚಿಕನ್ ಗ್ರೇವಿ ಮಾಡಲಿಕ್ಕೆ ಫಸ್ಟಿಗೆ ಒಂದು ಪಾತ್ರೆ ಇಟ್ಟು ಪಾತ್ರೆಗೆ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ, ನಂತರ ಕರಿಬೇವು ಸೊಪ್ಪು, ಗಸಗಸೆ ಹಾಕಿ ಸ್ವಲ್ಪ ಫ್ರೈ ಮಾಡಿ, ನಂತರ ಮೆಣಸು ಹಾಕಿದ್ದಾರೆ. ಗೋಡಂಬಿ ಬೀಜ, ಈಗ ಇದಕ್ಕೆ ಕೊತ್ತಂಬರಿ ಹಾಕ್ತಾ ಇದ್ದಾರೆ. ಕೊತ್ತಂಬರಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ನಂತರ ಜೀರಿಗೆ, ಸಾಮಾನೆಲ್ಲ ಚೆನ್ನಾಗಿ ಹುರಿದಾದ ನಂತರ ಕೊನೆಯಲ್ಲಿ ಅರಿಶಿನ ಮತ್ತು ತೆಂಗಿನ ತುರಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಶಾವಿಗೆ ಮಾಡಲಿಕ್ಕೆ ಹಿಟ್ಟು ರೆಡಿಯಾಗಿದೆ. ಇನ್ನೊಂದು ಕಡೆ ಚಿಕನ್ ಗ್ರೇವಿ ಮಾಡಲಿಕ್ಕೆ ಮಸಾಲೆ ಸಹ ಹುರಿದು ಆಗಿದೆ. ಈಗ ಇದು ರೆಡಿಯಾಗಿದೆ. ಪ್ರೆಗ್ನೆಂಟ್ ಆದ ನಂತರ ಊಟದ ವಿಷಯದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ. ಏನಿರ್ತದೆ ನೋಡಿ ಅದನ್ನೇ ನಾನು ತಿಂತೇನೆ. ಪ್ರೆಗ್ನೆಂಟ್ ಆದ ನಂತರ ಕೆಲವರೆಲ್ಲ ಡಯೆಟ್ ಮಾಡ್ತಾರೆ, ಅದನ್ನೇ ತಿನ್ನಬೇಕು ಅಂತೆಲ್ಲ. ನಾನು ಹಾಗೇನಿಲ್ಲ, ಏನಿರ್ತದೆ ಅದನ್ನೇ ತಿಂತೇನೆ. ಫ್ರೂಟ್ಸ್ ಸಹ ಎಲ್ಲ ಫ್ರೂಟ್ಸನ್ನು ತಿಂತೇನೆ. ಕೆಲವು ಫ್ರೂಟ್ಸು ತಿನ್ನಲಿಕ್ಕಿಲ್ಲ, ಅದು ಎಲ್ಲರಿಗೆ ಗೊತ್ತುಂಟು. ಆ ಫ್ರೂಟ್ಸ್ ಬಿಟ್ಟು ಉಳಿದೆಲ್ಲ ಫ್ರೂಟ್ಸನ್ನು ಸಹ ನಾನು ತಿಂತೇನೆ. ಪ್ರೆಗ್ನೆಂಟ್ ಆದ ಸ್ಟಾರ್ಟಿಂಗಲ್ಲಿ ಅಂದರೆ 3 ಮಂತ್ ತನಕ ಸ್ವಲ್ಪ ಬಾಯಿಗೆ ರುಚಿ ಇರೋದಿಲ್ಲ. 3 ಮಂತ್ ಆದ ನಂತರ ಸರಿ ಆಗ್ತದೆ. ಟೆಸ್ಟಿಗೆ ಹೋದಾಗ ಡಾಕ್ಟ್ರು ಸಹ ಹೇಳಿದರು, ನಿಮಗೆ ಏನೆಲ್ಲ ತಿನ್ನಲಿಕ್ಕೆ ಆಗ್ತದೆ ಅದನ್ನೆಲ್ಲವನ್ನು ತಿನ್ನಿ ಅಂತ ಅವರು ಹೇಳಿದರು. ಪ್ರೆಗ್ನೆಂಟಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಬಯಕೆ ಇರ್ತದೆ. ಕೆಲವರಿಗೆ ಸ್ವೀಟ್ ತಿನ್ನಬೇಕು, ಇನ್ನು ಕೆಲವರಿಗೆ ಖಾರ ತಿನ್ನಬೇಕು ಅಂತ ಬಯಕೆ ಇರ್ತದೆ. ಹೀಗೆ ತಿನ್ನಬೇಕು, ಇದನ್ನೇ ತಿನ್ನಬೇಕು, ಅದನ್ನೇ ತಿನ್ನಬೇಕು ಅಂತ ಹಾಗೇನಿಲ್ಲ, ಎಲ್ಲವನ್ನು ಸಹ ನಾನು ತಿಂತೇನೆ. ಪ್ರೆಗ್ನೆಂಟ್ ಟೈಮ್ನಲ್ಲಿ ಕೆಲವರಿಗೆ ತುಂಬಾ ವಾಮಿಟ್ ಆಗ್ತಾ ಇರ್ತದೆ. ಎಂತ ತಿಂದರೂ ಸಹ ವಾಮಿಟ್ ಆಗಿ ಹೋಗ್ತದೆ. ಅಮ್ಮನವರು ಹಾಗೇನೇ ಅಲ್ಲ, ಮಕ್ಕಳಿಗೆ ಎಂತ ಬೇಕು ನೋಡಿ ಎಲ್ಲ ಮಾಡಿಕೊಡ್ತಾರೆ. ಎಂತ ತಿನ್ನಬೇಕು ಅಂತ ಆಸೆ ಆಗ್ತಾ ಉಂಟು ಹೇಳಿದರೆ ಸಾಕು, ಎಷ್ಟೇ ಬ್ಯುಸಿ ಇದ್ದರೂ ಸಹ ಮಾಡಿಕೊಡ್ತಾರೆ. ಅಮ್ಮನ ಮನೆಯಲ್ಲಿದ್ದರೆ ಎಲ್ಲ ಅಮ್ಮನೇ ಮಾಡಿಕೊಡ್ತಾರೆ. ಗಂಡನ ಮನೆಯಲ್ಲಿದ್ದರೆ ಕೆಲವು ಅತ್ತೆಯವರು ಮಾಡಿಕೊಡ್ತಾರೆ, ಇನ್ನು ಕೆಲವು ಅತ್ತೆ ಮಾಡೋದಿಲ್ಲ, ಅವರೇ ಮಾಡಿ ತಿನ್ನಬೇಕಾಗ್ತದೆ. ಎಲ್ಲ ಅತ್ತೆಯಂದಿರು ಒಂದೇ ರೀತಿ ಇರೋದಿಲ್ಲ. ಕೆಲವು ಅತ್ತೆಯಂದಿರು ತುಂಬ ಚೆನ್ನಾಗಿರ್ತಾರೆ. ಪ್ರೆಗ್ನೆಂಟ್ ಟೈಮಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಮಗಳ ಹಾಗೆ. ನಾನು ಇರೋದು ತಾಯಿ ಮನೆಯಲ್ಲಿ. ನನಗೆ ಎಂತ ತಿನ್ನಬೇಕಂತ ಆಸೆ ಆಗ್ತದೆ ಎಲ್ಲವನ್ನು ಅಮ್ಮ ಮಾಡಿಕೊಡ್ತಾರೆ. ಅಮ್ಮನವರು ಹಾಗೇನೇ ಅಲ್ಲ, ನನಗೆ ತಿನ್ನಲಿಕ್ಕೆ ಎಂತ ಆಸೆ ಆಗ್ತಾ ಉಂಟು ಅಂತ ಹೇಳಿದರೆ ಸಾಕು, ಪಾಪ ಅವರೆಲ್ಲವನ್ನು ನನಗೆ ಮಾಡಿಕೊಡ್ತಾರೆ. ಎಷ್ಟೇ ಬ್ಯುಸಿ ಇದ್ದರೂ ಸಹ ಅವರು ಮಾಡಿಕೊಡ್ತಾರೆ. ಇವನದು ನಿನ್ನೆ ರಾತ್ರಿಯಿಂದ ಸ್ಟಾರ್ಟ್ ಆಗಿದೆ, ನಾನು ಶಾವಿಗೆ ಮಾಡ್ತೇನೆ ಅಂತ. ಹಾಗೆ ಇವತ್ತು ಬೆಳಿಗ್ಗೆ ಬೇಗ ಎದ್ದಿದ್ದಾನೆ. ಅವನು ಸ್ಕೂಲ್ ಇದ್ದರೂ ಸಹ ಇಲ್ಲದಿದ್ದರೂ ಸಹ ರಜೆ ಇದ್ದರೂ ಸಹ ಬೆಳಿಗ್ಗೆ ಬೇಗನೆ 6 ಗಂಟೆಗೆ ಹೇಳ್ತಾನೆ ಅವನು. ಇದು ತುಂಬ ಚಿಕ್ಕದು ಶಾವಿಗೆ ಮಾಡೋದು, ಹಾಗೆ ಮಕ್ಕಳು ಸಹ ನೋಡಿ ಥರ ತಿರುಗಿಸ್ಬೋದು. ಹಿಟ್ಟನ್ನು ಹಾಕೋ ಮೊದಲು ಸ್ವಲ್ಪ ಎಣ್ಣೆ ಹಾಕಬೇಕು, ನಂತರ ಹಿಟ್ಟನ್ನು ಹಾಕಿ ಇದ್ರೆ ನೋಡಿ ಉದುರಾಗಿ ಬರ್ತದೆ, ಅದು ಅಂಟಂಟಾಗಿ ಬರೋದಿಲ್ಲ. ಈ ಥರ ತುಂಬ ಸುಲಭವಾಗಿರುವಂಥ ಚಿಕ್ಕ ಚಿಕ್ಕ ಕೆಲಸ ಎಲ್ಲ ನಾನು ಮಾಡ್ತಾ ಇರ್ತೇನೆ. ಅಡುಗೆ ಮಾಡೋದು, ತರಕಾರಿ ಕಟ್ ಮಾಡೋದು, ಇವಾಗೆಲ್ಲ ಸೌಲಭ್ಯ ಇದೆ. ಮಸಾಲೆ ಸಹ ಮಿಕ್ಸಿಯಲ್ಲಿ ಹಾಕಿದರೆ ಗ್ರೈಂಡ್ ಆಗ್ತದೆ. ಅಮ್ಮನವರು ಪ್ರೆಗ್ನೆಂಟ್ ಇರುವಾಗೆಲ್ಲ ಕೈಯಲ್ಲಿ ರುಬ್ಬೇಕಿತ್ತು, ಅವಾಗೆಲ್ಲ ತುಂಬಾ ಕಷ್ಟ ಇತ್ತು. ಎಲ್ಲ ಕೆಲಸ ಸಹ ಅವರು ಮಾಡ್ತಾಯಿದ್ರು ಆವಾಗ. ಇವಾಗ ಹಾಗೇನಿಲ್ಲ, ಕಷ್ಟ ಏನಿಲ್ಲ. ಇವಾಗ ಅಡುಗೆ ಮಾಡಲಿಕ್ಕೆ ಗ್ಯಾಸ್ ಸ್ಟವ್ ಉಂಟು, ಸುಲಭವಾಗಿ ಅಡುಗೆ ಮಾಡ್ಬೋದು. ಆವಾಗೆಲ್ಲ ಗ್ಯಾಸ್ ಸ್ಟವ್ ಎಲ್ಲ ಇರ್ತಿರಲಿಲ್ಲ, ಕಟ್ಟಿಗೆಯಲ್ಲಿ ಅಡುಗೆ ಮಾಡೋದು. ಅಮ್ಮ ಕಾಡಿಗೆ ಹೋಗಿ ಕಟ್ಟಿಗೆಯನ್ನು ಸಹ ತರ್ತಿದ್ರಂತೆ ಪ್ರೆಗ್ನೆಂಟ್ ಟೈಮ್ನಲ್ಲಿ. ಮುಂಚೆ ಹಾಗೆ ನೀರು ಸಹ ಹಾಗೆ ಬಾವಿಯಿಂದ ಇಳಿಬೇಕಿತ್ತು. ಇವಾಗ ಹಾಗೆಲ್ಲ ಕಷ್ಟ ಏನೂ ಇಲ್ಲ. ನನಗೆ ಸ್ವೀಟ್ ತಿನ್ನಲಿಕ್ಕೆ ಅಷ್ಟು ಇಷ್ಟ ಇಲ್ಲ, ಖಾರ ತಿನ್ನಲಿಕ್ಕೆ ಸ್ವಲ್ಪ ಇಷ್ಟ ಆಗ್ತದೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಬಯಕೆ ಇರ್ತದೆ ಪ್ರೆಗ್ನೆಂಟ್ ಟೈಮ್ನಲ್ಲಿ. ಆಯ್ತು ಅಷ್ಟು ಸ್ವೀಟ್ ಬೇಡ. ಆಯ್ತು
ಶಾವಿಗೆ ಎಲ್ಲ ಮಾಡಿ ಆಯಿತು. ಸ್ವಲ್ಪ ಸಹ ಅಂಟಂಟಾಗಿ ಬರೋದಿಲ್ಲ, ಉದುರುದುರಾಗಿ ಬರ್ತದೆ ಶಾವಿಗೆ. ಈಗ ಇಲ್ಲಿ ಅಮ್ಮ ಚಿಕನ್ ಸಾರು ಮಾಡ್ತಾ ಇದ್ದಾರೆ. ಚಿಕನ್ ಸಾರು ಮಾಡಲಿಕ್ಕೆ ಪಾತ್ರೆಗೆ ತೆಂಗಿನ ಎಣ್ಣೆ ಹಾಕಿದ್ದಾರೆ. ನಂತರ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಎಲೆ ಹಾಕಿ ಫ್ರೈ ಮಾಡಬೇಕು. ಫ್ರೈ ಆದ ನಂತರ ಈಗ ಇದಕ್ಕೆ ಈರುಳ್ಳಿ ಮತ್ತು ಟೊಮೆಟೊಯನ್ನು ಕಟ್ ಮಾಡಿ ಹಾಕ್ತಿದ್ದಾರೆ. ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಟೊಮೆಟೊ ಸಾಫ್ಟ್ ಆಗಬೇಕು. ಅಲ್ಲಿವರೆಗೆ ಇದನ್ನು ಚೆನ್ನಾಗಿ ನೋಡಿ ಈ ಥರ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆದ ನಂತರ ಈಗ ಇಲ್ಲಿ ಅಮ್ಮ ಚಿಕನ್ ಹಾಕ್ತಿದ್ದಾರೆ. ಚಿಕನ್ ಹಾಕಿ ಒಗ್ಗರಣೆಯಲ್ಲಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿದ್ದಾರೆ. ನೋಡಿ ಚಿಕನ್ ನೀರು ಬಿಟ್ಟಿದೆ ನೋಡಿ. ಹಾಗೆ ಈ ಕಡೆ ಸಾರು ಮಾಡ್ತಾ ಇದ್ದಾರೆ. ಇದು ಅಪ್ಪನಿಗೆ, ಅವರು ನಾನ್ ವೆಜ್ ತಿನ್ನೋದಿಲ್ಲ, ವೆಜ್ ತಿನ್ನೋದು. ಹಾಗಾಗಿ ಅವರಿಗೆ ಟೊಮೆಟೊ ಬೇಳೆ ಹಾಕಿ ಸಾರು ಮಾಡ್ತಾ ಇದ್ದಾರೆ. ಇವನಿಗೆ ಬೆಕ್ಕಂದರೆ ತುಂಬಾ ಇಷ್ಟ. ಬೆಕ್ಕು ಜೊತೆ ಆಟಾಡ್ತಾ ಇರ್ತಾನೆ ನೋಡಿ. ಬೆಕ್ಕಿದ್ರೆ ಸಾಕು, ಮತ್ತೆ ಎಂತ ಬೇಕಂತಿಲ್ಲ, ಅದರೊಟ್ಟಿಗೆ ಆಟಾಡ್ತಾ ಇರ್ತಾನೆ. ಆಟಾಡೋದು ಸಾಮಾನೆಲ್ಲ ತುಂಬ ಉಂಟು, ಅದರಲ್ಲಿ ಆಟಾಡೋದಿಲ್ಲ, ಖಾಲಿ ಬೆಕ್ಕು ಜೊತೆ ಆಟಾಡ್ತಾ ಇರ್ತಾನೆ. ಹಾಗೆ ಇಲ್ಲಿ ಚಿಕನ್ ಸಹ ಬೆಂದಿದೆ. ಚೆನ್ನಾಗಿ ಚಿಕನ್ ಬೆಂದ ನಂತರ ಈಗ ಮಸಾಲೆಯನ್ನು ಕರ್ದಿಟ್ಟು ಇದಕ್ಕೆ ಹಾಕಿದ್ದಾರೆ. ಮಸಾಲೆಯನ್ನು ಹಾಕಿದ ನಂತರ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಹೊತ್ತು ಮುಚ್ಚಿಡಬೇಕು, ಕುದಿ ಬರಬೇಕು. ಈಗ ಇದು ಚೆನ್ನಾಗಿ ಕುದಿ ಬಂದಿದೆ. ಈಗ ಲಾಸ್ಟ್ನಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದಾರೆ. ಈಗ ಇದು ರೆಡಿಯಾಗಿದೆ, ಚಿಕನ್ ಗ್ರೇವಿ ರೆಡಿಯಾಗಿದೆ. ಮಧ್ಯಾಹ್ನಕ್ಕೆ ನೋಡಿ ಹೊತ್ತು ಶಾವಿಗೆ, ಬಿಸಿ ಬಿಸಿ ಚಿಕನ್ ಗ್ರೇವಿ ಮತ್ತು ಕಬಾಬ್. ಚಿಕನ್ ಗ್ರೇವಿಯೊಂದಿಗೆ ಶಾವಿಗೆ ತಿನ್ನಲಿಕ್ಕೆ ತುಂಬಾ ಒಳ್ಳೆಯದಾಗ್ತದೆ, ರುಚಿಯಾಗ್ತದೆ. ಚಿಕನ್ ಗ್ರೇವಿಗೆ ಗೋಡಂಬಿ ಹಾಕಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ. ಈ ಗ್ರೇವಿ ಅನ್ನಕ್ಕೆ, ಚಪಾತಿ, ಇಡ್ಲಿ, ದೋಸೆ, ರೊಟ್ಟಿಗೆ ಸಹ ತುಂಬಾ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ಶಾವಿಗೆ ಮತ್ತು ಚಿಕನ್ ಗ್ರೇವಿ ತಿನ್ನಬೇಕಂತ ತುಂಬಾ ಆಸೆ ಆಗ್ತಾಯಿತ್ತು. ಹಾಗೆ ಅಮ್ಮ ಮಾಡಿಕೊಟ್ರು. ನಾವೇ ಮಾಡಿ ತಿಂದರೆ ಅದಷ್ಟು ರುಚಿಯಾಗೋದಿಲ್ಲ, ಅಮ್ಮ ಮಾಡಿಕೊಟ್ರೆ ತುಂಬಾ ರುಚಿಯಾಗ್ತದೆ. ಅಮ್ಮನ ಕೈ ರುಚಿಯೇ ಹಾಗೆ. ಪ್ರೆಗ್ನೆಂಟ್ ಆದಾಗ ಫಸ್ಟಲ್ಲಿ ನನಗೆ ರುಚಿಯೆಲ್ಲ ಇತ್ತು. ನಂತರ ಸ್ವಲ್ಪ ದಿನ ಆದ ನಂತರ ನನ್ನ ಬಾಯಿ ರುಚಿಯೆಲ್ಲ ಹೋಗಿತ್ತು. ಅದು ನಾನೇ ಅಡುಗೆ ಮಾಡಿ ತಿಂತಾಯಿದ್ದೆ. ನನಗೆ ಸ್ವಲ್ಪ ಸಹ ರುಚಿನೇ ಆಗ್ತಿರಲಿಲ್ಲ. ಯಾರಾದರೂ ಮಾಡಿಕೊಟ್ರೆ ಆಗ್ತಿತ್ತು, ತಿನ್ನುವಂತ ಆಗ್ತಾಯಿತ್ತು ನನಗೆ. ನಾನು ಚಿಕ್ಕ ಚಿಕ್ಕ ಕೆಲಸ ಎಲ್ಲ ಮಾಡ್ತಾ ಇರ್ತೇನೆ. ಹಾಗೆ ಕರ್ಟನ್ ಚೇಂಜ್ ಮಾಡುವಂಥ, ಕರ್ಟನ್ ವಾಶ್ ಮಾಡುವಂಥ, ಸ್ವಲ್ಪ ಧೂಳಾಗಿತ್ತು ಕರ್ಟನ್. ಹಾಗೆ ಈಗ ತೆಗೆದು ಅದನ್ನು ಚೇಂಜ್ ಮಾಡಿ ವಾಶ್ ಮಾಡುವಂಥ. ಈಗ ನಾನಿಲ್ಲಿ ಕರ್ಟನನ್ನು ತೆಗೆದಿದ್ದೇನೆ. ಕರ್ಟನನ್ನು ನಾನು ಡಿಮಾರ್ಟಿನಲ್ಲಿ ಪರ್ಚೇಸ್ ಮಾಡಿದ್ದು. ಅಲ್ಲಿ ಕಮ್ಮಿ ಪ್ರೈಸಿಗೆ ಒಳ್ಳೆ ಕರ್ಟನ್ ಸಿಗ್ತದೆ. ಪ್ರೆಗ್ನೆಂಟಲ್ಲಿ ಇರಬೇಕಾದ್ರೆ ಕೆಲವೊಂದು ಸಿಂಟಪ್ ನೋಡಿ ನಿಮಗೆ ಯಾವ ಬೇಬಿ ಆಗ್ತದೆ, ಬಾಯ್ ಬೇಬಿಯಾ ಗರ್ಲ್ ಬೇಬಿಯಾ ಅಂತ ಹೇಳ್ತಾರೆ. ಕೆಲವರಿಗೆ ಬೇರೆ ಬೇರೆ ಸಿಂಟಮ್ ಇರ್ತದೆ, ಎಲ್ರಿಗೂ ಸಹ ಒಂದೇ ರೀತಿ ಸಿಂಟಮ್ ಇರೋದಿಲ್ಲ. ಮನೆಯಲ್ಲಿ ಹಿರಿಯರಿದ್ದರೆ ಅವರ ಅನುಭವದ ಮೂಲಕ ಅವರು ಹೇಳ್ತಾರೆ ನಿಮಗೆ ಯಾವ ಬೇಬಿ ಆಗ್ತದೆ ಅಂತ. ಇದೇ ಲಕ್ಷಣ ಇದ್ದರೆ ನಿಮಗೆ 100% ಬಾಯ್ ಬೇಬಿ ಅಥವಾ ಗರ್ಲ್ ಬೇಬಿಯೇ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಂಜೆ ಜ್ಯೂಸ್ ಕುಡಿತೀನಿ, ಏನಾದರೂ ಒಂದು ಫ್ರೂಟ್ಸಿದು ಜ್ಯೂಸನ್ನು ಮಾಡಿ ಕುಡಿತೀನಿ. ಇವತ್ತು ವಾಟರ್ ಮೆಲನ್ ಜ್ಯೂಸ್ ಮಾಡಿದ್ದೀನಿ. ಟೀ ಬೆಳಿಗ್ಗೆ ಮಾತ್ರ ಕುಡಿಯೋದು, ಸಂಜೆ ಕುಡಿಯೋದಿಲ್ಲ. ಪ್ರೆಗ್ನೆಂಟ್ ಆದ ನಂತರ ನಾನು ಒಂದೇ ಸಲ ಟೀ ಕುಡಿಯೋದು, ಬೆಳಿಗ್ಗೆ ಮಾತ್ರ. ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ಟೀ ಕುಡಿತೀನಿ. ಇವತ್ತು ಕಲ್ಲಂಗಡಿ ಜ್ಯೂಸ್ ಮಾಡಿದ್ದು, ಕರಿಮೆಣಸು, ಸಕ್ಕರೆ ಮತ್ತು ಲಿಂಬೆ ರಸ ಹಾಕಿ ಜ್ಯೂಸ್ ಮಾಡಿದ್ದು. ಕಲ್ಲಂಗಡಿಯನ್ನು ಪ್ರೆಗ್ನೆಂಟ್ ಲೇಡಿಯವರು ತಿನ್ಬೋದು, ಇದರಲ್ಲಿ ನೀರಿನ ಅಂಶ ಹೆಚ್ಚು ಇದೆ. ಕಲ್ಲಂಗಡಿ ಹಾಗೆಯೇ ತಿನ್ಬೋದು ಅಥವಾ ಜ್ಯೂಸನ್ನು ಸಹ ಮಾಡಿ ಕುಡಿಬೋದು. 1 ಗ್ಲಾಸಿನಷ್ಟು ಜ್ಯೂಸ್ ಕುಡಿತೇನೆ ಅಷ್ಟೇ. ಕೆಲವರಿಗೆ ಕಲ್ಲಂಗಡಿ ಹಣ್ಣು ತಿಂದಾಗ ಕೋಲ್ಡ್ ಆಗ್ತದೆ. ಕಲ್ಲಂಗಡಿ ಹಣ್ಣು ತಿನ್ನುವಾಗ ನೋಡಿ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಪೆಪ್ಪರ್ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ತಿಂದರೆ ಕೋಲ್ಡ್ ಆಗೋದಿಲ್ಲ.
ನಾನು ಕಲ್ಲಂಗಡಿ ಜ್ಯೂಸ್ ಮಾಡುವಾಗ ಅದಕ್ಕೆ ಸ್ವಲ್ಪ ಪೆಪ್ಪರ್ ಹಾಕಿಯೇ ಜ್ಯೂಸ್ ಮಾಡುವುದು. ಜ್ಯೂಸಿಗೆ ಐಸ್ ಕ್ಯೂಬ್ ಎಲ್ಲ ಹಾಕಿ ಕುಡಿಯುವುದಿಲ್ಲ, ಹಾಗೆಯೇ ಕುಡಿಯುವುದು. ಮೀಶೋದಲ್ಲಿ ಡ್ರೆಸ್ ಆರ್ಡರ್ ಮಾಡಿದ್ದೆ, ಹಾಗೀಗ ಬಂತು. ಈಗ ನಾನು ನಿಮಗೆ ಅದನ್ನು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ಆಫ್ಲೈನ್ ಆನ್ಲೈನ್ ಯಾವುದರಲ್ಲಿ ಸಹ ನಾನು ಡ್ರೆಸ್ಸನ್ನು ಪರ್ಚೇಸ್ ಮಾಡಿದರೆ ಮೊದಲಿಗೆ ಡ್ರೆಸ್ಸನ್ನು ವಾಶ್ ಮಾಡಿ ನಂತರನೇ ವೇರ್ ಮಾಡೋದು. ಡ್ರೆಸ್ಸನ್ನು ಈಗ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಈ ಸೈಜಲ್ಲಿ ಆರ್ಡರ್ ಮಾಡ್ತೀವಿ, ಸ್ವಲ್ಪ ಲೂಸ್ ಇರಲಿ ಅಂತ. ಪ್ರೆಗ್ನೆಂಟ್ ಟೈಮಲ್ಲೆಲ್ಲ ತುಂಬ ಟೈಟ್ ಡ್ರೆಸ್ ಎಲ್ಲ ಹಾಕಬಾರ್ದು, ಲೂಸ್ ಡ್ರೆಸ್ ಹಾಕಬೇಕು. ನೋಡಿ ಈ ಥರ ಇದೆ ಡ್ರೆಸ್. ಕ್ವಾಲಿಟಿ ತುಂಬಾ ಚೆನ್ನಾಗಿ ಉಂಟು. ಕೋಟನಲ್ಲಿ ಮಾಡಿದ್ದು ಆರ್ಡರ್ ನಾನು. ಮೆಟೀರಿಯಲ್ಸ್ ತುಂಬ ಚೆಂದ ಉಂಟು. ಕಲರ್ ನೋಡಿ, ಯೆಲ್ಲೋ ಕಲರ್, ವೈಟ್ ಫ್ಲವರ್ ಇದೆ ನೋಡಿ, ಈ ಥರ ಡಿಸೈನ್ ಕೊಟ್ಟಿದ್ದಾರೆ ವೈಟಲ್ಲಿ. ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದು ಡ್ರೆಸ್ಸಿಗೆ 224 ರೂಪಾಯಿ, ಮೀಡಿಯಮ್ ಸೈಜ್. ಬಟ್ಟೆ ಸಹ ತುಂಬಾ ಚೆಂದ ಉಂಟು ಕ್ವಾಲಿಟಿ. ಪಿಕ್ಚರಲ್ಲಿ ಅವರು ಯಾವ ರೀತಿ ಕಲರ್ ತೋರಿಸಿದ್ದಾರೆ ನೋಡಿ, ಸೇಮ್ ಅದೇ ರೀತಿಯಾಗಿ ಕಲರ್ ಬಂದಿದೆ ನೋಡಿ. ತುಂಬಾ ಚೆಂದ ಉಂಟು ನೋಡಿ ಡ್ರೆಸ್ ಇದು ಫ್ರಂಟಲ್ಲಿ ಜಿಪ್ ಉಂಟು. ಹೆಚ್ಚಾಗಿ ನಾನು ಮೀಶೋದಲ್ಲಿ ಆರ್ಡರ್ ಮಾಡೋದು. ಕಮ್ಮಿ ಪ್ರೈಸಿಗೆ ಒಳ್ಳೆ ಡ್ರೆಸ್ ಸಿಗ್ತದೆ ಮೀಶೋದಲ್ಲಿ. ಮೆಟರ್ನಿಟಿ ಡ್ರೆಸ್ ಇದು. ಡೆಲಿವರಿ ಆದ ನಂತರ ನೈಟಿ ಹಾಕಬೇಕು. ಕೆಲವರಿಗೆ ನೈಟಿ ಹಾಕಲಿಕ್ಕೆಲ್ಲ ಇಷ್ಟ ಇರೋದಿಲ್ಲ, ಅಂಥವರು ಈ ಥರ ಡ್ರೆಸ್ಸನ್ನು ಆರ್ಡರ್ ಮಾಡ್ಬೋದು. ಫ್ರಂಟಲ್ಲಿ ಜಿಪ್ ಉಂಟು ಇದಕ್ಕೆ. ಮೀಶೋದಲ್ಲಿ ಆಫರ್ ಇರುವಾಗ ಪರ್ಚೇಸ್ ಮಾಡಿದರೆ ಕಮ್ಮಿ ಪ್ರೈಸಲ್ಲಿ ಸಿಗ್ತದೆ ಡ್ರೆಸ್. ಒಂದಲ್ಲ ಗತಿ ಮರೆ ನೋಡಿ, ಒಂದು ಬೇರು ತಂದು ಹಾಕಿದೆ. ಈಗ ನೋಡಿ ಎಷ್ಟು ಗಿಡ ಆಗಿದೆ ನೋಡಿ, ಇದು ತುಂಬ ಗಿಡ ಆಗ್ತದೆ. ಚಟ್ನಿ ಮಾಡಲಿಕ್ಕೆಲ್ಲ ತುಂಬ ಒಳ್ಳೆ ಆಗ್ತದೆ. ಮಧ್ಯಾಹ್ನ ಚಟ್ನಿ ಮತ್ತು ಗಂಜಿ ಮಾಡಿ ಊಟ ಮಾಡಬೇಕು, ಸೂಪರ್ ಆಗ್ತದೆ. ನಮ್ಮದು ಬೆಕ್ಕು ನೋಡಿ. ಸಂಜೆ ಸ್ನಾನ ಮಾಡಲಿಕ್ಕೆ ಬಿಸಿ ನೀರಿಗೆ ಇಲ್ಲಿ ಬೆಂಕಿ ಹಾಕಿದ್ದೇನೆ. ಅಲ್ಲಿ ಸೈಡಲ್ಲಿ ಸಂಜೆ ಹೊತ್ತಲ್ಲಿಗೆ ಪ್ರತಿಯೊಬ್ಬರ ಮನೆ ಮುಂದೆ ನೋಡಿ ಈ ಥರ ಹೊಗೆ ಹೋಗ್ತಾ ಇರ್ತದೆ. ಅನ್ನ ಮಾಡೋದಾಗಿರ್ಬೋದು ಅಥವಾ ಬಿಸಿ ನೀರು ಮಾಡೋದು ನೋಡಿ, ಈ ಥರ ಸಂಜೆ ಹೊತ್ತಿನಲ್ಲಿ ಪ್ರತಿಯೊಬ್ಬರ ಮನೆ ಹತ್ರ ಈ ಥರ ಹೊಗೆ ಹೋಗ್ತಾ ಇರ್ತದೆ. ಒಂದು ಸಲ ಈ ಥರ ಬೆಂಕಿ ಮಾಡಿದರೆ ಸಾಕು, ತಾಮ್ರದ ಹಂಡೆ ಬೇಗ ನೀರು ಬಿಸಿ ಆಗ್ತದೆ. ತುಂಬ ಹೊತ್ತಿನವರೆಗೆ ನೀರು ಬಿಸಿಯೇ ಇರ್ತದೆ. ಸಂಜೆ ಅರ್ಧ ಗಂಟೆ ನಾನು ವಾಕಿಂಗ್ ಮಾಡ್ತೇನೆ. ವಾಕಿಂಗ್ ಮಾಡುವುದು ಸೇಫೆಸ್ಟ್ ಎಕ್ಸಸೈಸ್ ಮತ್ತೊಂದಿಲ್ಲ. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತೆ. ವಾಕಿಂಗ್ ಮಾಡುವಾಗ ನನ್ನ ಜೊತೆ ನಮ್ಮನೆ ಬೆಕ್ಕು ಸಹ ಬರ್ತದೆ ವಾಕಿಂಗ್ ಮಾಡಲಿಕ್ಕೆ. ನೋಡಿ ಈಗ ಇಲ್ಲಿ ಮರದ ಮೇಲೆ ಹತ್ತಿ ಕೂತಿದೆ, ಕೆಳಗೆ ಬರಲಿಕ್ಕೆ ಅದಕ್ಕೀಗ ಹೆದರಿಕೆ ಆಗ್ತಾ ಉಂಟು. ನಾನು ಎಷ್ಟು ಸಲ ಆಚೆ ಹೋಗಿನ ಅಷ್ಟು ಸಲ ಅದು ನನ್ನ ಹಿಂದೆಯಲ್ಲೇ ಬರ್ತದೆ. ಮರಕ್ಕೆ ಹತ್ತುವಾಗ ಸುಲಭವಾಗಿ ಹತ್ತಿದೆ, ಈಗ ನೋಡಿದ್ಕೆ ಕೆಳಕ್ಕೆ ಬರಲಿಕ್ಕೆ ಸ್ವಲ್ಪ ಭಯ ಆಗ್ತಾ ಉಂಟು. ಕಪ್ಪದ ತೋಜಿ ಕಪ್ಪು ಅಣ್ಣ ತೋಜಿ ಒಂದು ಬೇಕು ಹಾಗೂ ಈಗ ಬಂತು ಕೆಳಗೆ. ಈಗ ಇನ್ನೊಂದುಂಟು. ಈಗ ನೋಡಿ ಇನ್ನೊಂದು ಬೇಕು, ಒಂದು ಬೇಕು ಕೆಳಗೆ ಬಂದರೆ ಸಾಕು, ಇನ್ನೊಂದು ಬೇಕು ಬರ್ತದೆ ನೋಡಿ. ಇನ್ನೊಂದು ಬಂತು ಬೇಕು. ನಮ್ಮ ಮನೆಯಲ್ಲಿ ನೋಡಿ ಹೀರೆಕಾಯಿ ಆಗಿದೆ ನೋಡಿ, 2 ಹೀರೆಕಾಯಿ ಆಗಿದೆ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸಬರು ವಿಡಿಯೋ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.